ಶಕ್ತಿ, ನಾನು ನಿನ್ನನ್ನು ಪ್ರೀತಿಸ್ತಿಲ್ಲ, ನಿನ್ ಮೇಲೆ ಆಸೆ ಪಡ್ತಿಲ್ಲ, ನೀನ್ ಚೆನ್ನಾಗಿದ್ಯಾ ಅಂತ ಅನ್ಕೋತಾ ಇಲ್ಲ, ನಿನ್ನ ನೋಡಿದ ತಕ್ಷಣ ಲವ್ ಮಾಡ್ತಾ ಇಲ್ಲ. ನಾಳೆ ಇದೆಲ್ಲ ಆಗುತ್ತೆ ಅಂತ ನನ್ಗೆ ಭಯ ಆಗ್ತಿದೆ. ಯೋಚನೆ ಮಾಡಿ ಹೇಳು, ಯೋಚನೆ ಮಾಡಿ ಹೇಳು, ಯೋಚನೆ ಮಾಡಿ ಹೇಳು. ಹಾ, ಇವನೇನಾದ್ರೂ ಲೂಸಾ? ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಸಾರಿ ಕೇಳ್ತಾನೆ ಅನ್ಕೊಂಡ್ರೆ ಏನೇನೋ ಹೇಳ್ತಿದ್ದಾನೆ. ಅಲ್ಲ ಯೇಸು ಸುಬ್ರಹ್ಮಣ್ಯ, ಆ ಹುಡುಗಿ ನೋಡಿದ ತಕ್ಷಣ ನಂಗೆ ಏನಾಯ್ತು ಗೊತ್ತಿಲ್ವೇ? ಸರಿಯಾಗಿ ನಿದ್ರೆ ಮಾಡಕ್ಕಾಗ್ತಿಲ್ಲ, ಸರಿಯಾಗಿ ಊಟ ಸೇರ್ತಿಲ್ಲ, ಸುಳ್ ಕವಿತೆ ಎಲ್ಲ ಬರ್ತಿದ್ಯಲ್ಲ. ನೀನು ಗೋಲಿ ಆಟ ಆಡೋ ವಯಸ್ಸಲ್ಲಿದ್ಯಾ ಮಾಣಿಕ್ಯ? ಟೀನೇಜ್ ಬಂದ್ಬಿಡ್ತು, ನೀನ್ ವಯಸ್ಸಿಗೆ ಬಂದಿದ್ಯಾ? ಏನು ವಯಸ್ಸಿಗೆ ಬಂದ್ಬಿಟ್ನಾ? ಏನಪ್ಪ ವಿಚಿತ್ರವಾಗಿದ್ಯಲ್ಲ ಇದು. ಲಕ್ಷಣವಾಗಿರೋ ಹುಡುಗಿರೆಲ್ಲ ಗಂಡ್ಮಕ್ಳಿಗೆ ತೊಂದರೆ ಕೊಡ್ತಿದ್ದಾರೆ, ಹೆಣ್ಮಕ್ಳು ವಯಸ್ಸಿಗೆ ಬಂದ್ಬಿಟ್ರೆ ಮಾತ್ರ ಸಂಭ್ರಮ ಮಾಡ್ತಾರೆ, ಮುಖಕ್ಕೆಲ್ಲ ಗಂಧ ಹಾಕ್ತಾರೆ. ಗಂಡಸರಿಗೆ ಅದೆಲ್ಲ ಇಲ್ವೇ ಇಲ್ವಾ? ನನ್ಗೆ ಆತರ ಫಂಕ್ಷನ್ ಎಲ್ಲ ಆಗ್ಲೇಬೇಕು. ಬಿಡು. ಗುಡ್ ಮಾರ್ನಿಂಗ್ ಮೇಡಮ್. ಯಾರು ನೀವು? ಪ್ರೇಮ ಪಕ್ಷಿ. ಏನು ಪ್ರೇಮ ಪಕ್ಷಿನ? ಬಾಸ್ ನಿಮ್ನ ಲವ್ ಮಾಡ್ತಿದ್ದಾರೆ. ಅವ್ರ ಮನ್ಸನ್ನೇ ಈ ಲೆಟರ್ ಇಟ್ಟು ನನ್ನ ಇಲ್ಲಿ ಕಳ್ಸಿದ್ದಾರೆ. ತಗೊಳ್ಳಿ ಇದನ್ನ. ಯಾರಿರ್ಬೋದು? ದಯವಿಟ್ಟು ಹಾಡಾಗಿ ಹಾಡ್ಬೇಕಾ? ಪ್ರೀತಿಯ ರಾಣಿಗೆ ಈ ಪ್ರಿಯನಾಗಿ ಬರೆಯುವ ಪತ್ರನ? ಪ್ರೀತಿಯ ರಾಣಿ, ನೀನಲ್ಲಿ ಸೌಖ್ಯನ, ನಾನಿಲ್ಲಿ ಸೌಖ್ಯ. ಎಲ್ಲಿದ್ದಾನೆ ಅವನು? ಅಲ್ಲಿದ್ದಾರೆ ನೋಡಿ. ಬಬ್ಬಬ್ಬರ ಬಬ್ಬಬ್ಬರೇ 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 ಬಬ್ಬಬ್ಬರ ಬಬ್ಬಬ್ಬ ನವ ಮದುಮಗಗೆ ಬಬ್ಬಬ್ಬರೇ ಒಳ್ಳೆ ಯೋಗ ಕಣು ಬಬ್ಬಬ್ಬರೇ ಆ ಮದುಮಗಳೇ ಬಬ್ಬಬ್ಬರೇ ಬಂದ ಕಾಲ ಕಣು ಬಬ್ಬಬ್ಬರೇ. ಹೇಯ್, ನೀನ್ ತಾನೇ ಆ ಎಲ್ಬೋರ್ಡ್? ನೋ, ಐ ಆಮ್ ಲವ್ ಬರ್ಡ್. ಲಿಫ್ಟ್ ಅಲ್ಲಿ ಭಯ ಪಡಿಸಿದ್ದು ನೀನೇ ತಾನೇ? ನಾನು ಲಿಪ್ ನ ಕೇಳ್ತೀನಿ. ನೀನೇನ್ ಅನ್ಕೊಂಡಿದ್ಯಾ? ಏನೋ ಅನ್ಕೊಂಡಿದ್ದೀನಿ. ಅದೆಲ್ಲ ಹೇಳ್ಬಿಟ್ರೆ ಆಚೆ ಹೋಗೋ ಅಂತೀರಾ. ನನಗೆ ಲ್ಯಾಂಗ್ವೇಜ್ ಬೇರೆ ಗೊತ್ತಿಲ್ಲ. ಊಟಕ್ಕೆ ಏನ್ ಮಾಡ್ಲಿ? ಭಿಕ್ಷೆ ಬಿಡು. ನೀನ್ ನನ್ಕಿಂತ ಕುಳ್ಳಕ್ಕಿರೋದ್ರಿಂದ ನಿನಗೆ ಕಾಂಪ್ಲೆಕ್ಸ್ ಬರಬಾರ್ದು ಅಂತ ನಾನು ಕುಳ್ಳಕ್ಕಾಗ್ಬಿಟ್ಟೆ. ಅವ್ನ್ ಲವ್ಗೋಸ್ಕರ ಕಣ್ ಕೊಡ್ತಾನೆ, ಕೈ ಕೊಡ್ತಾನೆ, ಕಾಲ್ ಕೊಡ್ತಾನೆ. ನಾನು ಆಫ್ಟರ್ ಆಲ್ ಕುಳ್ಳಕ್ ತಾನೆ ಅದೇ. ನೀನ್ ಕುಳ್ಳ ಆದ್ರೂ ಸರಿ, ಕಿವುಡ ಆದ್ರೂ ಸರಿ, ನಿನ್ನನ್ ಮಾತ್ರ ನಾನ್ ಲವ್ ಮಾಡಲ್ಲ. ಇಲ್ ನೋಡು, ನಾನ್ ರೂಮಿಗೆ ಹೋದ್ಮೇಲೆ ತುಂಬಾ ಯೋಚನೆ ಮಾಡಿ ನೋಡ್ದೆ. ನನಗೆ ಊಟ ಸೇರ್ತಿಲ್ಲ, ನಿದ್ರೆ ಬರ್ತಿಲ್ಲ. ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ನಾನು ನಿನ್ನ ಲವ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಸೊ ಐ ಲವ್. ಹಾಗೆ ಹೇಳ್ತೀನಿ ಅನ್ಕೊಂಡ? ಅದ್ ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ಛೇ, ಇದಕ್ಕೇನೆ ಇಷ್ಟೊಂದು ಕಷ್ಟನಾ? ರಮ್ಯಾ, ನೆನ್ನೆ ನಿನ್ನ ಕುಳ್ಳ ಅಪ್ಪುತ್ತರ ನೋಡಕ್ ಬಂದೇನು? ಇವತ್ತು ಉದ್ದಾಗೆ ಐ ಲವ್ ಯು ಅಂತ ಬೋರ್ಡ್ ಇಟ್ಕೊಂಡು ವಾಟರ್ ಫಾಲ್ಸ್ ಹತ್ರ ಒಂಟಿ ಕಾಲ್ನಲ್ಲಿ ನಿಂತಿದ್ದಾನೆ. ಊರೆಲ್ಲ ಅವನ್ನೇ ನೋಡ್ತಿದೆ. ಅಯ್ಯೋ, ನನ್ ಮರ್ಯಾದೆ ತೆಗಿತಾ ಇದ್ದಾನೆ. ಎಲ್ಬೋರ್ಡ್, ಯಾಕೋ ಇಷ್ಟೊಂದು ತೊಂದರೆ ಕೊಡ್ತಿದ್ಯಾ? ನೀನ್ ಒಂದ್ ಕಾಲಲ್ಲಿ ನಿಲ್ಲು, ಎರಡ್ ಕಾಲಲ್ಲಿ ನಿಲ್ಲು. ನನ್ನ ಹೆಸರು ಯಾಕೆ ಹಿಡ್ಕೊಂಡಿದ್ಯಾ? ನಾನ್ ನಿನ್ನಂತಾನೆ ಲವ್ ಮಾಡ್ತಿರೋದು. ಒಬ್ಬ ಲವ್ ಮಾಡ್ತಿರೋ ಹುಡುಗ ಅವ್ನ್ ಲವ್ ಮಾಡ್ತಿರೋ ಹುಡುಗಿ ಹೆಸರು ಮಾತ್ರ ಹಿಡ್ಕೊಳಕ್ ಸಾಧ್ಯ ತಾನೆ? ನಿನ್ಗೆ ಎಷ್ಟು ಹೇಳಿದ್ರು ನೀನ್ ಬದಲಾಗಲ್ವಾ? ಓಟ್ ಹಾಕಿ ಏಮಾರ್ಸಿರೋ ಮಕ್ಕಳೆಲ್ಲ ಯಾವ ತರ ಕೆಟ್ಟ ಮಾತರೆಲ್ಲ ಬೈತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ನಾಯಕರು ಚೇಂಜ್ ಆಗ್ತಾರಾ? ಅವ್ರು ಚೇಂಜ್ ಆಗ್ತಾರೆ, ಹಾಗೆ ನಾನು ಚೇಂಜ್ ಆಗಲ್ಲ. ಹೋಗು. ನೀನ್ ಏನ್ ಹೇಳಿದ್ರು ಸರಿ, ನೀನ್ ಏನ್ ವೇಷ ಹಾಕಿದ್ರು ಸರಿ, ನಿನ್ನನ್ನ ಮಾತ್ರ ನಾನ್ ಲವ್ ಮಾಡಲ್ಲ. ನಮ್ ಹಳೆ ಓನರು ಅವ್ರ ಮಗಳು ಬಸ್ಸಲ್ಲಿ ಬರ್ತಾರೆ, ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಅವ್ನ್ ಹಳೆ ಓನರ್ ತಾನೆ, ಮತ್ತೇನ್ ಹೇಳಿದ್ರು? ಆ ಹುಚ್ಚ ನನ್ ಮಗ ಹೇಳ್ದ. ಬರೋ ಹುಡುಗಿ ಹಸಿನ್ ತರ ಸಖತ್ತಾಗ ಇದ್ದಾಳೆ, ಇವನ್ ತರ ಅಸಹ್ಯವಾಗೇ ಇರ್ತಾಳೆ. ಆಹಾ, ಒಂಥರ ಸಖತ್ತಾಗ ಇದ್ದಾಳೆ. ಮೇಡಮ್ ಮೇಡಮ್ ಮೇಡಮ್, ಚಿಕ್ಕಮಂಗ್ಳೂರ್ ಇಸ್ ವೆಲ್ಕಮಿಂಗ್ ಯು. ನಾನು ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ಏನು ಮನ್ಸಲ್ಲಿ ಇಟ್ಕೊಳಕ್ ಆಗದೇ ಇಲ್ಲ. ನಿಮ್ಮ ಅಪ್ಪ ನೋಡಿದ್ರೆ ಮಂಗನೂ ಹಂದಿನೂ ಮಿಕ್ಸ್ ಆಗಿರೋ ಹಾಗಿದ್ದಾರೆ, ಆದ್ರೆ ನಿಮ್ಮನ್ನ ನೋಡಿದ್ರೆ ನವಿಲು ಗಿಳಿ ಒಟ್ಟಿಗಿರೋ ಹಾಗೆ ಕಾಣ್ತಿದ್ರೆ. ಅಯ್ಯಯ್ಯೋ, ನೀವು ನಕ್ರೆ 4 ರೌಂಡ್ ರಾ ಕುಡ್ದಂಗ್ ಅನ್ಸುತ್ತೆ. ಮಣಿಕಣ್ಣ, ನಮ್ಮ ಓನರ್ ಮಗ್ಳು ಇಲ್ಲಿದ್ದಾಳೆ, ಅಲ್ಲೇನ್ ಜಲ್ಸಿರ್ತೀರಾ? ಬನ್ನಿ. ಏನಂದ್ರೆ? ಸಾರಿ ಅವ್ರೆ. ಇಲ್ಲಿ ಕೇಳಿ. ಹಿಡ್ಕೊಳ್ಳಿ. ಹುಡುಗಿ ಚೇಂಜ್ ಆಗಿರ್ಬೋದು, ಆದ್ರೆ ನಾನು ಹೇಳಿರೋ ಮಾತು ಮಾತ್ರ ಚೇಂಜ್ ಆಗಲ್ಲ. ಸೂಪರ್ ಆಗಿದ್ದೀರಾ.
ವಾವ್, ಏನ್ ಪರ್ಸನಾಲಿಟಿ, ಹೈಟು ವೇಟು. ರಮ್ಯಾ, ಮತ್ತೆ ನೀನ್ ಅವ್ರನ್ನ ಮೀಟ್ ಮಾಡಿದ್ರೆ 1 hour ಅಲ್ಲಿ ಲವ್ ಮಾಡಿ ಡ್ಯೂಯೆಟ್ ಆಡಿ ಮತ್ತೆ ಫಸ್ಟ್ ನೈಟೇ. ಹೋಗೆ, ಬಂದಾಗಿಂದ ಅವ್ನ್ ಪುರಾಣನ ಹೇಳ್ತಿದೀಯಾ. ನನ್ ಹುಡುಗನ್ ಬಗ್ಗೆ ಕೇಳು. ಸರಿ ಹೇಳು. ಅವ್ರು ತುಂಬಾ ಒಳ್ಳೆಯವರು, ನನ್ನನ್ನೇ ನೆನೆಸ್ಕೋತಾರೆ. ರಮ್ಯಾ, ಹುಡುಗರ್ಗೆ ಹುಡುಗಿಯರು ಬಬಲ್ ಗಮ್ ತರ ಕವರ್ ಇರೋವರೆಗೂ ಭದ್ರವಾಗಿ ಜೇಬಲ್ಲೇ ಇಟ್ಕೊಂಡಿರ್ತಾರೆ. ತಿನ್ನೋಕೆ ಶುರು ಮಾಡಿದ್ರೆ ಸ್ವೀಟ್ ಇರೋವರೆಗೂ ಚೆನ್ನಾಗಿ ತಿಂದು ಆಮೇಲೆ ಅದನ್ನ ಒಗದು ಉಗಿದ್ ಬಿಡ್ತಾರೆ. ಹೋಗೆ, ಅವ್ರೇನ್ ಹಾಗಿಲ್ಲ. ಯಾವುದೋ ಈ ಬೊಂಬೆ ಯಾವುದೋ ಊರ್ವಶಿಯ ಕುಲವು ನಾನ್ ಹೇಳಿದ ಹುಡ್ಗ ಅವ್ರೇ. ಮೇನಕೆಯ ಚಿಲುವು. ಛೇ, ಇದಕ್ಕಿಂತ ನಮ್ಲವರೇ ಬೆಟ್ರು. ಇವ್ರೇನಾ ಅಲ್ಲಿ ಹೈಟ್ ಆಗಿದಾರಲ್ಲ ಅವ್ರ? ಇವನು ನನ್ನಿಂದ ತಪ್ಪಿಸ್ಕೊಂಡ. ರಮ್ಯಾ, ಅವ್ನು ನಿನ್ನ ಜೀವ ಅನ್ಕೊಂಡಿದಾನ ಇಲ್ಲ ಬಬಲ್ ಗಮ್ ಅನ್ಕೊಂಡಿದಾನ ಅಂತ ಚೆಕ್ ಮಾಡೋಣವಾ? ಪ್ಲೀಸ್. ಹಲೋ ಸರ್. ಅರೆ, ನಮ್ ಬಸ್ ಸ್ಟ್ಯಾಂಡ್ ಪಾರ್ಟಿ ಹೇಗ್ ನೆನ್ಪಿದೆ ನಿಮ್ಗೆ? ಆಮೇಲೆ ಸರ್, ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ವಿ, ಹೌದು. ಈಗ ರೆಸ್ಟೋರೆಂಟ್ ಅಲ್ಲಿ. ಇದೆಲ್ಲ ಯಾವ್ದ್ರಿಂದ? ನಮ್ಮಿಬ್ರಿಗೆ ಕೆಲ್ಸ ಏನಿಲ್ಲ ಅದಕ್ಕೋಸ್ಕರ. ಇಲ್ಲ, ನಮ್ಮಿಬ್ರ ಮತ್ತೆ ಏನಿದೆ? ಟೇಬಲ್ ಇದೆ, ನೈಫ್ ಸ್ಪೂನ್ ಇದೆ. ಇಲ್ಲಿ ನೋಡಮ್ಮ, ನಮ್ ಹುಡುಗಿ ಬರೋ ಟೈಮು. ಈಗ ತಾನೇ ಒಂದ್ ಹುಡುಗಿ ಲವ್ ಮಾಡಕ್ ಶುರು ಮಾಡಿದಾಳೆ. ಈಗ ನಾನು ನಿನ್ ಜೊತೆ ಮಾತಾಡೋದನ್ನ ನೋಡಿದ್ರೆ ನಾನು ನಿನ್ ಜೊತೆ ಲವ್ ಮಾಡ್ತಿದ್ದೀನಿ ಅಂತ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ಯಾಕಂದ್ರೆ ನನ್ನ ಮುಖದಲ್ಲೇ ಆ ಲಕ್ಷಣ ಇದೆ. ಐ ಲವ್ ಯು ಸರ್. ನಿನ್ ತರ ಸೂಪರ್ ಆಗಿರೋ ಹುಡುಗಿ ನಾನು ಲವ್ ಮಾಡ್ತಿದ್ದೀನಿ ಅಂದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ. ಆದ್ರೆ ಅದನ್ನ ರಿಸೀವ್ ಮಾಡೋ ಮೆಂಟಾಲಿಟಿಯಲ್ಲಿ ನಾನಿಲ್ವೇ. ಯಾಕೆ? ಯಾಕಂದ್ರೆ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಲವ್ ಮಾಡಲ್ಲ. ಏನಮ್ಮ ರಾಜಸ್ಥಾನ್ ಶೇಡ್ ತರ ಕೇಳ್ತಿದ್ಯಾ? ಅದೆಲ್ಲ ಆಗದೇ ಇಲ್ಲಮ್ಮ. ಸ್ವಲ್ಪ ಯೋಚನೆ ಮಾಡಿ. ನೋ. ನನ್ನಲ್ಲಿ ಏನ್ ಕಡಿಮೆ ಇದೆ? ಏನು ಕಡಿಮೆ ಇಲ್ಲ, ಸೂಪರ್ ಆಗಿದ್ಯಾ. ನಾನು ಆಲ್ರೆಡಿ ಒಬ್ಬಳನ್ನ ಲವ್ ಮಾಡ್ತಿದ್ದೀನಿ, ಅದೇ ತೊಂದ್ರೆ. ಸರಿ, ನಿಮ್ ಮನಸ್ಸೇನ್ ಬೇಡ, ನಿಮ್ ಬಾಡಿ ಕೊಡ್ತೀರಾ? ಏನಮ್ಮ ಈ ತರ ಎಲ್ಲ ಕೇಳ್ತಿದ್ಯಾ? ಬಾಡಿ ಬೇಕಂದ್ರೆ ಸುಡ್ಗಾಡಲ್ಲೇ ಸಿಗೋದಮ್ಮ. ಲೈಫ್ ಲಾಂಗ್ ಏನ್ ಬೇಡ, ಒಂದೇ ಒಂದ್ಸರಿ. ಅಯ್ಯೋ, ಒಬ್ಬ ಕನ್ನಡ ಹುಡುಗನ ಮಾನ ಹೋಗ್ತಾ ಇದೆ. ಎಲ್ಲರೂ ಇವಳ ಮೇಲೆ ಕೇಸ್ ಹಾಕಿ ಒಳಗ್ ಹಾಕ್ಸಿ ಇವಳ. ಸರ್ ಪ್ಲೀಸ್ ಸರ್, ಒಂದೇ ಒಂದ್ಸರಿ. ಆಗಲ್ಲಮ್ಮ, ನಾನು ಆಲ್ರೆಡಿ ಅವಳನ್ನ ಲವ್ ಮಾಡ್ತಿದ್ದೀನಿ. ಸಾರಿ ಪ್ಲೀಸ್, ಒಂದೇ ಒಂದ್ಸರಿ. ತಂಗಿ, ನನ್ನ ಬಿಟ್ಬಿಡು. ನನ್ನ ಲವ್ಗೆ ನಾನು ಮೋಸನೇ ಮಾಡಕ್ಕಾಗಲ್ಲ. ಇದ್ರ ಮೇಲೆ ಫೋರ್ಸ್ ಮಾಡಿದ್ರೆ ಇದನ್ನ ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು. ಬೇಡ ಬೇಡ. ರಮ್ಯಾ, ಸೂಪರ್ ಪಾರ್ಟಿ, ಮಾವ ಪಾಸ್. ನಿನ್ ಹಾರ್ಟ್ ಮಾತ್ರ ಅಲ್ಲ, ಎಲ್ಲಾನು ಕೊಡ್ಬೋದು. ಹಲೋ ಮೈ ಸಿಸ್ಟರ್. ಯುವರ್ ಸಿಸ್ಟರ್. ಶಬಾಷ್ ನಾದಿನ್, ನೀನ್ ಸೂಪರ್. ದೇವ್ರೇ ಕಾಪಾಡ್ಬಿಟ್ಟಿಯಲ್ಲಪ್ಪ.